ಒನ್ ಆಫ್ ದ ಫೇಮಸ್ ಕ್ಯಾಪ್ಟನ್ AK-47, ಹಾಗೆ ಏಷ್ಯಾದ ನಂಬರ್ 1 ಕುಮ್ಕಿ ಆನೆ ಆಗಿರುವಂತಹ ನಮ್ಮ ವೀರ ಶೂರ ಅಭಿಮನ್ಯು ನಮ್ಮ 2026 ದಸರಾದಲ್ಲಿ ಇರಲ್ಲ. ಅದಕ್ಕೆ ಕಾರಣ 60 ವರ್ಷ ಆಗಿದೆ ಅಂತ. ಅಭಿಮನ್ಯು ಇಸ್ ನಾಟ್ ಜಸ್ಟ್ ಎ ನೇಮ್ ಗೈಸ್, ಇಟ್ ಈಸ್ ಎ ಬ್ರ್ಯಾಂಡ್. ಅಭಿಮನ್ಯು ಅನ್ನೋ ಒಂದು ಹೆಸರಲ್ಲೇ ಆ ಥರ ಇದೆ. ಅಭಿಮನ್ಯು 2026ಕ್ಕೆ ದಸರಾಕ್ಕೆ ಬರಲೇಬೇಕು ಅಂತ ನಮ್ಮ ಆಶಯ. ಯಾಕಂದರೆ ಅಭಿಮನ್ಯುವಿನ ಪರಾಕ್ರಮ ನಮ್ಗೆಲ್ಲರಿಗೂ ಗೊತ್ತಿರೋದಂಥದ್ದೇ. 300ಕ್ಕೂ ಹೆಚ್ಚು ಆನೆ ಸಂಗ್ರಹಣೆ ಹಾಗೂ ಹುಲಿ ಕಾರ್ಯಾಚರಣೆ, ಇದೆಲ್ಲದರಲ್ಲೂ ಭಾಗವಾಗಿ ಏನೂ ಇಲ್ದಂಗೆ ಕ್ಲೀನಾಗಿ ಕಾರ್ಯಾಚರಣೆ ಮಾಡಿಕೊಟ್ಟಿರುವಂಥ ಏಕೈಕ ವ್ಯಕ್ತಿ ನಮ್ಮ ಅಭಿಮನ್ಯು. ಅದು ಆನೆ ಅಂತ ಯಾವತ್ತೂ ಅನ್ಸಲ್ಲ, ಅವರು ನಿಜವಾಗ್ಲೂ ಲೆಜೆಂಡ್ ಅಂತಲೇ ಹೇಳ್ಬೋದು ಗೈಸ್. ನಮ್ಮ ಅಭಿಮನ್ಯು ಬಗ್ಗೆ ಮಾತಾಡಂಗಿಲ್ಲ. ಹಾಗೆ ರಾಜನಿಲ್ಲದ ಆಲ್ಮೋಸ್ಟ್ 3 ವರ್ಷ ಆಯಿತು ನಮ್ಮ ಅರ್ಜುನವಾಗಿ. ಅವನಿಲ್ದಾಗಲೇ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಏನಾದ್ರೂ ಅಕಸ್ಮಾತ್ ನಮ್ಮ ಅಭಿಮನ್ಯು ಕೂಡ ನಮ್ಮ ದಸರಾಯಿಂದ ನಾಡಹಬ್ಬ ದಸರಾದಿಂದ ದೂರ ಇದ್ದ ಅಂದರೆ ಅದು ಸಖತ್ ಬೇಜಾರು ಅನ್ಕೊಳ್ರಿ. ಸಾಲಾನೆ ಆಗಿ ಬೇಡ ಗೈಸ್, ಅಂಬಾರಿ ಹೊರಗೆ ಬೇಡ. ನಮ್ಮ ಮಹೇಂದ್ರ ಮತ್ತು ಪ್ರಶಾಂತ ಮತ್ತು ಧನಂಜಯ ಇವುಗಳಿದ್ದಾವೆ, ಇನ್ನೂ ಇವಕ್ಕೆ ಒರೆಸ್ಲಿ ಅಂಬಾರಿನ. ನಮ್ಮ ಆಶಯ ಏನು ಅಂದರೆ ಸಾಲಾನೆ ಆಗಿ ಇಡಬೇಕು ನಮ್ಮ ಅಭಿಮನ್ಯು ಅನ್ನೋದು ನಮ್ಮ ಆಶಯ. ದಯವಿಟ್ಟು ಇದಕ್ಕೆ ನಮ್ಮ ಮೈಸೂರು ದಸರಾ ಮ್ಯಾನೇಜ್ಮೆಂಟ್ನವರು ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ನಮ್ಮ ಅಭಿಮನ್ಯುವನ್ನು 2026 ದಸರಾದಲ್ಲಿ ಸಾಲಾನೆಯಾಗಿ ಇರಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಲಕ್ಷಾಂತರ ಅಭಿಮನ್ಯುವಿಗೆ ಫ್ಯಾನ್ಸ್ ಇದೀವಿ. ದಯವಿಟ್ಟು ನಮ್ಮ ಅಭಿಮನ್ಯುವನ್ನು ನಮ್ಮ ಸಾಲಾನೆಯಾಗಿ ಯಾಕಂಬರಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೇನೋ ಕಮೆಂಟ್ ಮಾಡಿ ಗೈಸ್. ನನಗಂತೂ ಅಭಿಮನ್ಯು, ನಮ್ಮ ಮುದ್ದು ಭೀಮ ಕೂಡ ಇಲ್ಲ ಗೈಸ್ ಈ ಸತಿ, ಅದೊಂದು ಬೇಜಾರೈತೆ. ಮದೆಯರ ಕಾರಣ ಭೀಮ ಕೂಡ ಬರ್ತಾ ಇಲ್ಲ ಈ ಸತಿ ದಸರಾಗೆ ಅಂತ ನೋಡಿದೆ, ಸಖತ್ ಬೇಜಾರಾಯ್ತು. ಫಸ್ಟೇ ಅರ್ಜುನ ಇಲ್ದಿತ್ತೆ ಸಖತ್ತು ಕಾಡೋದು ನಮಗೆ. ಇವಾಗ ನಮ್ಮ ಅಭಿಮನ್ಯು ಕೂಡ ಇಲ್ಲ ಅಂದ್ರೆ ಅದು ಸಖತ್ ಬೇಜಾರಾಗ್ತೈತೆ ಕಲ್ರಿ. ವೀರ ಶೂರ ಅಭಿಮನ್ಯು ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್, ನಿಮಗೆ ಏನು ಅನಿಸುತ್ತೆ ಅಂತ. ನಾನಂತೂ ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದರೆ ಈಸ್ ದ ಲೆಜೆಂಡ್.